ಶಕ್ತಿ ಅಸ್ತ್ರ ನ್ಯೂಸ್ಗೆ ಸ್ವಾಗತ. ನಾನು ಕೀರ್ತಿ. ದಾಸರಹಳ್ಳಿ ಕ್ಷೇತ್ರದ ನೆಲಗದರನಹಳ್ಳಿಯಲ್ಲಿ ಶ್ರೀ ಏಕದಂತ ವಿನಾಯಕ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿ ಗಣೇಶೋತ್ಸವ. ಕ್ಷೇತ್ರದಲ್ಲಿ ಅತಿ ದೊಡ್ಡ ಮೂರನೇ ಗಣಪ ಮೂರ್ತಿಯನ್ನು ಅನಾವರಣಗೊಳಿಸಿದ ಶ್ರೀ ಏಕದಂತ ವಿನಾಯಕ ಗೆಳೆಯರ ಬಳಗ ಶ್ರದ್ಧೆ ಹಾಗೂ ಭಕ್ತಿಯಿಂದ ಕಾರ್ಯಕ್ರಮವನ್ನು ಆಯೋಜಿಸಿದ ಯುವ ತಂಡಕ್ಕೆ ಅಭಿನಂದನೆ ಸಲ್ಲಿಸಿದ ಸ್ಥಳೀಯ ನಾಗರಿಕರು. ನಿತ್ಯವೂ ಭಕ್ತಾದಿಗಳಿಗೆ ವಿವಿಧ ಬಗೆಯ ಅನ್ನದಾಸೋಹ, ವಿವಿಧ ವಾದ್ಯ ಮೇಳದೊಂದಿಗೆ ರಾಜಬೀದಿಗಳಲ್ಲಿ ಸುಂದರ ಗಣೇಶನ ಮೆರವಣಿಗೆ. ಹೌದು, ದಾಸರಹಳ್ಳಿ ಕ್ಷೇತ್ರದ ನೆಲಗದರನಹಳ್ಳಿಯಲ್ಲಿ ಶ್ರೀ ಏಕದಂತ ಗೆಳೆಯರ ಬಳಗದ ವತಿಯಿಂದ ಅದ್ದೂರಿ ಗಣೇಶೋತ್ಸವ ಜರುಗಿತು. ಶಿಸ್ತುಬದ್ಧವಾಗಿ ಆಯೋಜಿಸಿದ ಗಣೇಶೋತ್ಸವಕ್ಕೆ ಸ್ಥಳೀಯರಿಂದ ಮೆಚ್ಚುಗೆ ವ್ಯಕ್ತವಾಯಿತು. ನಿತ್ಯವೂ ಸಾವಿರಾರು ಜನಗಳಿಗೆ ಅನ್ನದಾಸೋಹವನ್ನು ಮಾಡಲಾಗಿತ್ತು. ಕಡೆ ದಿನದಂದು ಮುಖ್ಯ ರಾಜಬೀದಿಗಳಲ್ಲಿ ವಿವಿಧ ಕಲಾವಾದ್ಯಗೋಷ್ಠಿ, ಬೊಂಬೆ ನರ್ತನ ಮೇಳದೊಂದಿಗೆ ಅದ್ದೂರಿ ಮೆರವಣಿಗೆಯೊಂದಿಗೆ ಭಗವಂತನ ವಿಸರ್ಜನೆವಾಯಿತು. ಬಡಾವಣೆಯ 13ನೇ ವರ್ಷದ ವಿನಾಯಕನ ವಿಜೃಂಭಣೆಯ ಏಕದಂತ ಒಂದು ಧಾರ್ಮಿಕ ಕಾರ್ಯಕ್ರಮದ ಅಂಗವಾಗಿ ಈ ವರ್ಷ ನಮ್ಮ ಯುವಕರುಗಳು ಬಹಳ ಭಕ್ತಿಯಿಂದ ಮನಪೂರ್ವಕವಾಗಿ ಸಂತೋಷದಿಂದ ವಿಜೃಂಭಣೆಯಿಂದ 13ನೇ ವರ್ಷದ ಕಾರ್ಯಕ್ರಮನ ಯಶಸ್ವಿಯಾಗಿ ನಡೆಸ್ತಾ ಇದ್ದಾರೆ. ಮನದಿಂದ ನೀವೆಲ್ಲ ಸಹಕಾರ ಕೊಟ್ಟು ಗಣೇಶೋತ್ಸವ ಸತತ 12 ವರ್ಷ ಮುಗಿಸಿ ಈ ವರ್ಷ 13ನೇ ವರ್ಷ ಸತತವಾಗಿ ಕೊರೋನಾ ಟೈಮಲ್ಲೂ ಬಿಡದೆ ಎಲ್ಲಾ ಹುಡುಗರು ಇಲ್ಲಿರೋ ಪ್ರತಿಯೊಬ್ರು ದೇವರು ಒಂದೊಂದು ಮನೆ ದೇವರು ಗಣೇಶನ ಹತ್ರ ಐತೆ. ಸೊ ಈ ವರ್ಷ ಏನ್ ವಿಶೇಷ ಅಂದ್ರೆ ಕಾಣುವ ಸುತ್ತಮುತ್ತ ಹಳ್ಳಿಯ ಅಂದ್ರೆ ಇಲ್ಲಿ ಏನ್ ಸುತ್ತಮುತ್ತ ಇದೆ ಬೆಂಗಳೂರಲ್ಲಿ, ಸೊ ಅದರಲ್ಲಿ ಹೈಯೆಸ್ಟ್ ಗಣೇಶ
ಅಂಡ್ ಹೋದ್ ವರ್ಷ ಇನ್ನೂ ದೊಡ್ಡ ಕೂರಿಸಿದ್ವಿ. ಕಾರಣಾಂತರಗಳಿಂದ ಸ್ವಲ್ಪ ಚಿಕ್ಕದು, ತುಂಬಾ ತೊಂದರೆ ಆಯ್ತು ಹೋದ್ಸಲ. ಅದರಿಂದಾಗಿ ಈ ವರ್ಷ ಸ್ವಲ್ಪ ಚಿಕ್ಕದು ಕೂರಿಸಿದೀವಿ. ಅಂಡ್ ಸತತ 2 ದಿನ ನಾನ್ ಸ್ಟಾಪ್ ಅನ್ನದಾನ ಮಾಡಿದ್ದೀವಿ. ಇಲ್ಲಿ ಯಾರು ಹಸ್ಕೊಂಡು ಯಾರು ವಾಪಸ್ ಹೋಗಿಲ್ಲ, ಅಷ್ಟು ಚೆನ್ನಾಗಿ ಅನ್ನದಾನ ಮಾಡಿದ್ದೀವಿ. ಅಂಡ್ ಮಕ್ಕಳ ಆಟೋಟ ಸ್ಪರ್ಧೆ ಹಾಗೂ ಹುಡುಗರು ಆಟೋಟ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ಮತ್ತೆ ಪ್ರತಿ ವರ್ಷ ಇದೇ ರೀತಿ ಇರುತ್ತೆ. ಇನ್ನು ಇಲ್ಲಿರೋ ಜನರ ಆಶೀರ್ವಾದ ಇದ್ರೆ ಇದಕ್ಕಿನ್ನ ಹತ್ರ ಮಾಡೋ ಶಕ್ತಿ ಈ ಹುಡುಗರ ಹತ್ರ ಎಲ್ಲರ ಹತ್ರ ಇದೆ. ಸೊ ದಯಮಾಡಿ ಇಲ್ಲಿರೋರು ಯಾರಿಗಾದ್ರು ತೊಂದರೆ ಆಗಿದ್ರೆ ಅಂಡ್ ಇಲ್ಲಿರೋ ಸಪೋರ್ಟ್ ಇನ್ನೂ ನಮ್ಗೆ ಹೆಚ್ಚಾಗಿ ಸಿಗ್ಲಿ ಅಂತ ಕೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದಗಳು. ಸತತ 12,000 ಪ್ಲೇಟ್ಸ್ ಊಟ ಅಂದ್ರೆ ಕೊಟ್ಟಿರೋದು, ಇಲ್ಲಿ ಅನ್ನದಾನ ಮಾಡಿರೋದು. ಈ ಸುತ್ತಮುತ್ತ ಯಾರು ಎಷ್ಟು ಗ್ರ್ಯಾಂಡ್ ಆಗಿ ಮಾಡಲ್ಲ. ಸೊ ಒಂದು ಪ್ರೌಡ್ ಇದೆ, ಸೀರಿಯಸ್ ಆಗಿ. ಯಾರ್ಯಾರು ಅಂತಾರೆ ಗಣೇಶ ಕೂರ್ಸಿ ಹಂಗ್ ಮಾಡ್ತಾರೆ ಹಿಂಗ್ ಮಾಡ್ತಾರೆ ಅಂತ. ನಿಜವಾಗ್ಲೂ ಎಲ್ಲಿ ಗಣೇಶ ಕೂರ್ಸಿರೋ ಅನ್ನದಾನಕ್ಕೆ ಮಾತ್ರ ಯಾವುದೇ ಮೋಸ ಇಲ್ಲ. ಇಲ್ಲಿ ಕೂರ್ಸೋ ಗಣೇಶನ ಹತ್ರ, ಇಲ್ಲಿ ಕೂರ್ಸಿರೋ ಗಣೇಶನ ಹತ್ರ 3 ದಿನದಿಂದ ಅನ್ನದಾನ ನಡೀತಾನೆ ಇದೆ. ಸೊ ಇನ್ನೊಂದ್ ಸ್ವಲ್ಪ ತಂದ್ಮೇಲೆ ಅನ್ನದಾನ ಸ್ಟಾರ್ಟ್ ಆಗುತ್ತೆ. ಅಂಡ್ 30 ಜನ ಟಮಟೆ ಅಂಡ್ 10 ವೀರಗಾಸೆ, 15 ಗೊಂಬೆ. ಸೊ ಇಷ್ಟು ಟೋಟಲ್ 60 ಜನ ಟಮಟೆ. ಇಷ್ಟನ್ನ ಇವತ್ತಿನ ಆಯೋಗಕ್ಕೆ ಇಟ್ಟಿದ್ದೀವಿ. ಶಕ್ತಿಯಸ್ತ್ರ ನ್ಯೂಸ್ ಕನ್ನಡ, ಆಫ್ ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.